ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತು ಶುಕ್ರವಾರದ ಬ್ಲಾಗ್ನ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಶುಕ್ರವಾರ ವಾರ ಶುಕ್ರವಾರನೂ ದೋಸೆ ಆಗಿರುತ್ತೆ. ಹಾಗೆ ನೈಟ್ ಇದು ನಮ್ಮ ಮನೆಯವರಿಗೆ ಬೀಟ್ರೋಟ್ ಪಲ್ಯ ಅಂದರೆ ತುಂಬ ಇಷ್ಟ. ಅದಕ್ಕಾಗಿ ಒಂದು ಸ್ವಲ್ಪ ಮಾಡಿದ್ದೀವಿ. ಹಾಗೆ ಮಧ್ಯಾಹ್ನ ಲಂಚ್ ಅವರಿಗೂ ಸೈಡ್ಸಿಗಾಗುತ್ತೆ ಅಂತ ಹೇಳಿ ಬೀಟ್ರೋಟ್ ಪಲ್ಯ ಮಾಡಿದ್ದೀವಿ. ದೋಸೆಗೆ ಶೇಂಗಾ ಚಟ್ನಿ, ಮೊಸರು, ಹಾಗೆ ಜೋಳದ ರೊಟ್ಟಿ ಕೊಟ್ಟು ಕಳಿಸಿದ್ರಲ್ಲ ಅದನ್ನೊಂದು ಸ್ವಲ್ಪ ಸುಟ್ಕೊಟ್ಟಿದ್ದೀನಿ. ನಮ್ಮ ಮನೆಯಲ್ಲಿ ತಿಂಡಿ ಕೂತಿದ್ದಾರೆ. ಮತ್ತು ಮುಳಗಾಯಿ ಚಟ್ನಿ ಒಂದೇ ಥರ ಮಾಡೋದಿಲ್ಲ, 2 ಅಥವಾ 3 ಥರ ಮಾಡ್ತೀವಿ. ಸೈಡ್ಸಿಗೆ ದೋಸೆಗಾಗಲಿ ರೊಟ್ಟಿಗಾಗಲಿ ಯಾವುದಕ್ಕೆ ಆಗಲಿ 3 ಅಥವಾ 2 ಟೈಪ್ ಅಂತೂ ಮಾಡ್ತೀವಿ. ಸಾರು ಮಾಡೋಣ ಅಂತ ಹೇಳಿ ಇಲ್ಲಿ ಸೌತೆಕಾಯಿ ಬಿಟ್ಟಿದ್ವಲ್ಲ, ತುಂಬಾ ಸೌತೆಕಾಯಿ ಹಶಂಬ್ರ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಸೌತೆಕಾಯಿ ಮಜ್ಜಿಗೆ ಸಾರಿಗೆ ಸೌತೆಕಾಯಿ ಹೆಚ್ಚಿಬಿಟ್ಟು ಬೇಯಿಸೋಕೆ ಇಟ್ಕೊಂಡಿದ್ದೀವಿ. ಸ್ವಲ್ಪ ಎಣ್ಣೆ ಹಾಗೆ ಉಪ್ಪನ್ನ ಹಾಕಿಬಿಟ್ಟು ಹೋಳನ್ನ ಬೇಯಲಿಕ್ಕೆ ಇಟ್ಕೊಂಡಿದ್ದೀವಿ. ಇಲ್ಲಿ ಪಕ್ಕದಲ್ಲಿ ಖಾರನ ಹುರಿತಾ ಇದ್ದಾರೆ ನಮ್ಮ ಅತ್ತೆ. ನನಗೆ ಬರಲ್ಲ, ನಮ್ಮ ಅತ್ತೆ ಮಾಡ್ತಿದ್ದಾರೆ. ಇಲ್ಲಿ ಮಜ್ಜಿಗೆ ಸಾರೆಲ್ಲ ನಮಗೇನು ಮಾಡಿ ಗೊತ್ತಿಲ್ಲ. ಹಾಗಾಗಿ ಈರುಳ್ಳಿ, ಬೆಳ್ಳುಳ್ಳಿ, ಬೇವಿನ ಸೊಪ್ಪನ್ನು ಫಸ್ಟು ಹುರ್ಕೋಬೇಕು. ನಂತರ ಉದ್ದಿನಬೇಳೆ ಅದು ಕಂದು ಬಣ್ಣ ಬರುವವರೆಗೆ ಹುರ್ಕೋಬೇಕು. ನಂತರ ಅದು ನೀಟಾಗಿ ಕಂದು ಬಣ್ಣ ಬಂದ ನಂತರ ಅದಕ್ಕೆ ಸ್ವಲ್ಪ ಜೀರಿಗೆನ ಸೇರಿಸ್ಕೋಬೇಕು. ಜೀರಿಗೆ ಜಾಸ್ತಿ ಆಯ್ತು ಇಲ್ಲಿ. ನೆಕ್ಸ್ಟ್ ತೆಗಿತಾರತ್ತೆ, ಅದೇ ತೆಗಿತಿದ್ದಾರೆ. ಸ್ವಲ್ಪ ಜಾಸ್ತಿ ಆದವು, ಸ್ವಲ್ಪ ಕಡಿಮೆ ಹಾಕಬೇಕು, ತುಂಬ ಆಯ್ತದು. ಹಾಗೆ ಕೊತ್ತಂಬರಿ, ಒಂದು 1/4 ಸ್ಪೂನಷ್ಟು ಮೆಂತ್ಯ ಹಾಕ್ಕೋಬೇಕು. ನೆಕ್ಸ್ಟು ಒಂದು 1/4 ಸ್ಪೂನು ಬೋಳುಕಾಳು. ಇಲ್ಲಿ ಕಡಲೆ ಮತ್ತು ಇದನ್ನು ಸಪ್ರೇಟಾಗಿ ಹುರಿದಿಟ್ಕೊಂಡಿದ್ದೀವಿ. ಕರೆ ಎಳ್ಳು ಬರುತ್ತಲ್ಲ, ಕುರಸನ್ನಿ ಅಂತ ಹೇಳಿಬಿಟ್ಟು ಅದನ್ನು ಸಪ್ರೇಟಾಗಿ ಹುರಿದಿಟ್ಕೊಂಡಿದ್ದಾರೆ. ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಅದು ನೀಟಾಗಿ ಬೆಂದ ನಂತರ ಕಾಯಿನ ಸೇರಿಸ್ಕೋಬೇಕು. ಹಾಗೆ ಹಸಿಮೆಣಸು ಇರುತ್ತಲ್ಲ, ನಾವು ಹಸಿಮೆಣಸು ಯೂಸ್ ಮಾಡ್ತಾ ಇದ್ದೀವಿ ಮಜ್ಜಿಗೆ ಸಾರಿಗೆ ಚೆನ್ನಾಗಾಗುತ್ತೆ ಅಂತೇಳಿ. ಅದನ್ನು ಚೆನ್ನಾಗಿ ಬೇಯಿಸಿ ಇಟ್ಕೊಂಡು ಪಕ್ಕದಲ್ಲಿ ಎತ್ತಿಟ್ಕೊಂಡಿದ್ವಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಕುರಸನ್ನಿ ಎಳ್ಳು ಹಾಗೆ ಕಡಲೆಯನ್ನು ಮತ್ತು ಹಸಿಮೆಣಸನ್ನು ಆ್ಯಡ್ ಮಾಡಿದರು. ಇಲ್ಲಿ ಪಕ್ಕದಲ್ಲಿ ಹೋಳು ಬೇಯಿಸಿ ಇಟ್ಕೊಂಡಿದ್ವಿ. ನೀಟಾಗಿ ಈ ಥರ ಬೇಯಬೇಕು ನೋಡಿ, ದೊಡ್ಡಕ್ಕೆ ಹೆಚ್ಕೊಳ್ಳಿ, ಚೆನ್ನಾಗಾಗುತ್ತೆ. ಹಾಗೆ ನೆಕ್ಸ್ಟು ಅದಕ್ಕೆಲ್ಲ ಆ್ಯಡ್ ಮಾಡಿದರೆ ಖಾರ ಮಾಡಿಕೊಂಡು ಹಾಗೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬಟ್ಟೆ ಫೋಲ್ಡಿಂಗ್ ಇತ್ತು ಒಂದು ಸ್ವಲ್ಪನೇ, ತುಂಬ ರಾಶಿ ಇದ್ವು. ಮೊನ್ನೆ 2 ದಿನ ಮಳೆ ಇತ್ತಲ್ಲ, ಹಾಗಾಗಿ 2 ದಿನದಿಂದ ತೆಗ್ದೇ ಇರಲಿಲ್ಲ. ನಿನ್ನೆ ಎಲ್ಲ ಒಂದು ಸ್ವಲ್ಪ ಬಿಸಿಲಿತ್ತು, ಹಾಗಾಗಿ ಎಲ್ಲ ತಗೊಬಂದು ಫೋಲ್ಡ್ ಮಾಡೋಣ ಅಂದ್ಬಿಟ್ಟು ಹಾಕ್ಕೊಂಡಿದ್ದೆ. ಎಲ್ಲ ಅದೊಂದು ಅರ್ಧ ಗಂಟೆ ಕೆಲಸ ಆಯಿತು. ಎಲ್ಲ ಕ್ಲೀನಿಂಗು ಮತ್ತು ಐರನ್ ಮಾಡೋದು, ಹಾಗೆ ಫೋಲ್ಡ್ ಮಾಡಿ ಸಪ್ರೇಟಾಗಿ ನನ್ನ ಮಗಳದ್ದು ನಮ್ಮ ಮನೆಯವ್ರದ್ದು ಎಲ್ಲ ಸಪ್ರೇಟಾಗಿ ಮಾಡಿಕೊಂಡು ಐರನ್ ಮಾಡಿ ಇಟ್ಕೊಂಡೆ. ಅದಕ್ಕೆ ತುಂಬ ಟೈಮ್ ಹಿಡಿಯುತ್ತಲ್ಲ, ಬಟ್ಟೆ ಕ್ಲೀನಿಂಗ್ ಮಾಡೋದು, ತೊಳೆಯೋದು, ಹಾಗೆ ಐರನ್ ಮಾಡೋದು, ಇದರಲ್ಲೇ ಎಲ್ಲ ಟೈಮ್ ಹೋಗಿಬಿಡುತ್ತೆ. ಎಷ್ಟು ಟೈಮ್ ಇದ್ದರೂ ಸಾಕಾಗೋದಿಲ್ಲ. ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಕೆಲಸ ಮಾಡಿ ಬರೋದ್ರೊಳಗೆ ಎಲ್ಲ ಟೈಮ್ ಹೋಗಿಬಿಡುತ್ತೆ. ಹಾಗೆ ಮಧ್ಯಾಹ್ನದ ಊಟಕ್ಕೆ ಸ್ಟಾರ್ಟ್ ಮಾಡೇ ಬಿಡ್ತಿದ್ದಾರೆ. ಅಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿಕೊಂಡು ನಾವು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕಲ್ವ. ಊಟ ಎಲ್ಲ ಬಡಿಸ್ಬಿಟ್ಟು ಸ್ನಾನ, ಹಾಗೆ ಊಟ, ಒಂದು ಸ್ವಲ್ಪ ರೆಸ್ಟ್ ಮಾಡೋದು, ಹಾಗೆ ಮೊಬೈಲ್ಗೆ ಒಂದು ಸ್ವಲ್ಪ ಟೈಮ್ ಕೊಡೋದು, ಹೀಗೆ ದಿನ ಕಳೀತಾನೆ ಹೋಗ್ತವೆ. ಫ್ರೆಂಡ್ಸ್, ನೀವೆಲ್ಲ ಯಾವ ಟೈಪಲ್ಲಿ ಟೈಮ್ ಪಾಸ್ ಮಾಡ್ತೀರಿ ಅಂತೇಳಿ ಕಮೆಂಟಲ್ಲಿ ಹೇಳಿ. ಹಾಗೆ ನನ್ನ ವೀಡಿಯೋಗಳು ಇಷ್ಟ ಆಗ್ತಿದ್ದರೆ ಕಮೆಂಟಲ್ಲಿ ಮೆಸೇಜ್ ಹಾಕಿ. ಹಾಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇರ್ತೀರ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮಗೆ ಮಾಡಲಿಕ್ಕೆ ಖುಷಿಯಾಗುತ್ತೆ. ಹಾಗಾಗಿ ನೆಕ್ಸ್ಟು ರೆಸ್ಟ್ ಎಲ್ಲ ಮಾಡಿಬಿಟ್ಟು ಇನ್ನು ನೈಟು 4 ಗಂಟೆಯಿಂದ ಕೆಲಸ ಶುರು ಮಾಡ್ತೀವಿ. 4 ಗಂಟೆಯಿಂದ 5 ಗಂಟೆ ಒಳಗೆ ಕೆಲಸ ಮುಗಿಸ್ಕೊಬಿಡ್ತೀವಿ. ಅಷ್ಟೊತ್ತಿಗೆ ಮಕ್ಕಳು ಬರ್ತಾರೆ. ಮಕ್ಕಳಿಗೆ ತಿಂಡಿ, ಸ್ನಾನ, ಊಟ ಎಲ್ಲ ಮಾಡಿಸ್ಕೊಂಡು ಓದಲಿಕ್ಕೆ ಕುಂಡಿಸ್ತೀವಿ. ಅಷ್ಟು ನೈಟ್ ಸಂಜೆ ಏನು ಕೆಲಸ ಇರೋದಿಲ್ಲ. ಅಷ್ಟೊತ್ತಿಗೆ ನಮ್ಮ ತಿಂಡಿ ಅದನ್ನೆಲ್ಲ ಮುಗಿಸ್ಕೊಂಡು ರೆಸ್ಟ್ ಮಾಡಲಿಕ್ಕೆ ಶುರು ಮಾಡ್ತೀವಿ. ಹಾಗಾಗಿ ಇಲ್ಲಿ 4 ಗಂಟೆಗೆ ನಾನು ಕೆಲಸ ಶುರು ಮಾಡ್ತಾಯಿದ್ದೀನಿ. ತುರಿದಿಟ್ಕೊಂಡಿರೋ ಕಾಯು ಖಾಲಿಯಾಗಿತ್ತು. ಹಾಗಾಗಿ ಬೇಳೆ ಸಾರು ಮತ್ತು ಪಲ್ಯ ಮಾಡಲಿಕ್ಕೆ ಅಂತೇಳಿ ಇಲ್ಲಿ ನಾನು ಪಲ್ಯ ಮಾಡ್ತೀನಿ ಅಂತ ಹೇಳಿದರು. ಹಾಗಾಗಿ ನಾನಿಲ್ಲಿ ಬೇಳೆ ಸಾರಿಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಕಾಯಿ ತುರಿದಿಟ್ಕೊಂಡಿರೋ ಫ್ರಿಜ್ಜಲ್ಲಿ ಕಾಯು ಖಾಲಿಯಾಗಿತ್ತು. ಹಾಗಾಗಿ ಕಾಯಿನ ಹೆಚ್ಕೊಂಡ್ಬಿಟ್ಟು ಬೇಳೆ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಬೇಳೆ ಸಾಂಬಾರಿಗೆ ಹೆಚ್ಕೊತಾ ಇದ್ದೀನಿ. ಬೇಳೆ ಸಾಂಬಾರಿಗೆ ತರಕಾರಿ ಟೊಮೊಟೊ ಹಣ್ಣು, ಬೀನ್ಸು, ಹಾಗೆ
ಕ್ಯಾರೆಟನ್ನು ಹಾಕಿದರೆ ಚೆನ್ನಾಗಾಗುತ್ತೆ ಅಂತ ಹೇಳಿದರು ಅತ್ತೆ. ಅದಕ್ಕಾಗಿ ಅಷ್ಟನ್ನು ಹಾಕಿಬಿಟ್ಟು ಇಲ್ಲಿ ನೀಟಾಗಿ ಹೆಚ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ತುಂಬ ಜನ ಅಲ್ಲ, ಹಾಗಾಗಿ ಓಡಾಡ್ತಾನೇ ಇರ್ತಾರೆ. ಎಲ್ಲರೂ ಹೇಳ್ತಿದ್ದೀರಾ ಮುಖ ತೋರಿಸಿ ಅಂತೇಳಿ. ಕೆಲವರಿಗೆ ಇಷ್ಟ ಆಗೋದಿಲ್ಲ, ಹಾಗಾಗಿ ಮುಖ ಏನು ತೋರಿಸ್ಲಿಕ್ಕೆ ಹೋಗಲ್ಲ. ನಾನು ಹಾಗೆ ವಿಡಿಯೋ ಮಾಡ್ಕೊತ ಹೋಗ್ತಾ ಇದ್ದೀನಿ. ನೋಡೋಣ, ಆ ಟೈಮು ಬಂದರೆ ಆ ಥರನೂ ಮಾಡ್ತೀನಿ ವೀಡಿಯೋಸ್ನ, ಫೇಸ್ ತೋರಿಸ್ಬಿಟ್ಟು ವೀಡಿಯೋಸ್ನ. ಆ ಕಡೆ ನೆಂಟರು ಬೇರೆ ಬಂದಿದ್ದರು, ಅತ್ತೆ ಅವರಿಗೆ ತಿಂಡಿ ಕೊಡ್ತಾಯಿದ್ರು, ಅವಲಕ್ಕಿ ಹಚ್ಚಿದ್ರು. ಹಾಗಾಗಿ ಮಾವಂಗೆ ಮತ್ತು ನೆಂಟರಿಗೆ ಅಂತ ಹೇಳ್ಬಿಟ್ಟು ಅವಲಕ್ಕಿ ಹಚ್ಚುತ್ತಾಯಿದ್ರು. ಅದಕ್ಕಾಗಿ ಕಾಯಿನ ಬಂದು ತಗೋ ಹೋದರು. ಒಂದು ಸ್ವಲ್ಪ ಅವಲಕ್ಕಿಗೆ ಕಾಯಿ ಆ್ಯಡ್ ಮಾಡಿದರೆ ಚೆನ್ನಾಗಾಗುತ್ತಲ್ಲ, ಹಾಗಾಗಿ ಅವಲಕ್ಕಿನ ಮಾಡ್ತಾಯಿದ್ರು. ಮಾಡಿಬಿಟ್ಟು ತಿಂಡಿ ಬಡಿಸ್ತಾಯಿದ್ರು. ಇವಾಗ ಡೈಲಿ ನೆಂಟರು ತಪ್ತಾನೇ ಇಲ್ಲ, ಡೈಲಿ ಒಬ್ಬರು ಅಥವಾ ಇಬ್ಬರು ಬರ್ತಾನೆ ಇರ್ತಾರೆ. ಫ್ರೆಂಡ್ಸ್, ಬೇಳೆ ಸಾಂಬಾರಿಗೆಲ್ಲ ತರಕಾರಿ ತುಂಬ ಹಾಕಿದರೆ ಚೆನ್ನಾಗಾಗುತ್ತಲ್ಲ, ಹಾಗಾಗಿ ತರಕಾರಿನಲ್ಲಿ ಜಾಸ್ತಿ ಹಾಕ್ತಾ ಇದ್ದೀನಿ. ಹಾಗೆ ಬೇಳೆ ಸಾಂಬಾರಿಗೆ ಇಲ್ಲಿ ಈ ತೋರಿಸಿದ್ನಲ್ಲ ಆ ಸ್ಪೂನಲ್ಲಿ 4-5 ಸ್ಪೂನ್ ಹಾಕ್ತೀನಿ ನಾವು ಬೇಳೆ. ಯಾಕಂದರೆ ತುಂಬ ಜನ ಇದ್ದೇವಲ್ಲ, ಹಾಗಾಗಿ ತುಂಬ ಸಾರು ಬೇಕಾಗುತ್ತೆ. ಈ ಥರ ಬೇಯಿಸಿ ಇಟ್ಕೊಂಡು ಜಾಸ್ತಿ ಸಾಂಬಾರು ಮಾಡ್ತೀವಿ. ನೆಕ್ಸ್ಟು ಬೇಳೆ ಸಾರಿಗೆ ಇಲ್ಲಿ ಹುರ್ಕೊತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಬೇವಿನ ಸೊಪ್ಪನ್ನ ಹಾಕಿ ನೀಟಾಗಿ ಒಂದು ಸ್ವಲ್ಪ ಸ್ಪ್ರೈ ಬೇಯಿಸ್ಕೋಬೇಕು. ಇದೇನಿದು ಬೇಳೆ ಸಾರಿಗೂ ಹೇಳ್ತಾಳೆ ಅಂತ ಅನ್ಬೋದು. ತುಂಬ ಜನಕ್ಕೆ ನೋಡ್ತಾ ಇರ್ತಾರಲ್ಲ, ಬರ್ದೋದವರು ಇರ್ತಾರೆ, ಹಾಗಾಗಿ ಹೇಳೋಣ ಅಂದ್ಕೊಂಡು ಹೇಳ್ತಾ ಇದ್ದೀನಿ ಇಲ್ಲಿ. ನೋಡಿ ಫ್ರೆಶ್ ಈ ಥರ ಕಂದು ಬಣ್ಣ ಬರಬೇಕು. ಅದು ಬೆಂದ ನಂತರ ಕಾಯು, ಹಾಗೆ ಒಂದು ಚಿಟಿಕೆ ಅರಿಶಿನ ಪುಡಿ, 2 ಸ್ಪೂನು ಖಾರ ಪುಡಿ ಮತ್ತು ಸಾಂಬಾರು ಪುಡಿನ ಮಾಡಿ ಇಟ್ಕೊತೀವಿ. 2 ಸ್ಪೂನು ಸಾಂಬಾರು ಪುಡಿ ಹಾಕಿಬಿಟ್ಟು ಮಿಕ್ಸಿ ಮಾಡಿ ಇಟ್ಕೊತೀನಿ. ಆ ಕಡೆ ಅನ್ನ ಬೇಯಲಿಕ್ಕೆ ಇಟ್ಟಿದ್ದಾರೆ. ಸ್ವಲ್ಪ ಹುಳಿನ ಆ್ಯಡ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೋಬೇಕು. ನೆಕ್ಸ್ಟು ದೋಸೆಗೆ ಬೆಳಗ್ಗಿಂದ ಸೈಡ್ಸ್ ಏನು ತಿನ್ನಲ್ಲ, ಹಾಗಾಗಿ ನೈಟ್ ದೋಸೆಗೆ ಅಂತ ಹೇಳ್ಬಿಟ್ಟು ನೈಟು ತಿಂಡಿ ತಿಂತಾರೆ ನಮ್ಮ ಮನೇಲಿ. ಆಲ್ಮೋಸ್ಟ್ ಎಲ್ಲರೂ ತಿಂಡಿನೇ ತಿನ್ನೋದು, ಊಟ ಏನು ಯಾರೂ ಮಾಡೋದಿಲ್ಲ. ಹಾಗಾಗಿ ದೋಸೆಗೆ ಅಂತ ಹೇಳಿ ಇಲ್ಲಿ ಟೊಮೊಟೊಕಾಯಿ ಚಟ್ನಿನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು 10-12 ಟೊಮೊಟೊಕಾಯಿ ಹೆಚ್ಚಾಕಿಬಿಟ್ಟು ಅದಕ್ಕೆ ಒಂದು ಆನಿಯನ್ನ ಮಿಕ್ಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ನೀವು ಮಾಡಿ ನೋಡಿ. ಟೊಮೊಟೊ ಹಣ್ಣಿಗೆ ಆನಿಯನ್ನ ಹಾಕೊಂಡಿದ್ದೀನಿ. ಆ ಕಡೆ ಖಾರನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಬೇಳೆ ಸಾರು ಖಾರನ ಪ್ರಿಪೇರ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊತೀವಿ. ಇಲ್ಲಿ ಟೊಮೊಟೊಕಾಯಿನ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ. ಹಾಗೆ ಅದಕ್ಕೇನೆ ಒಂದು 4 ಬೇಳೆ ಬೆಳ್ಳುಳ್ಳಿನ ಹಾಕ್ಕೋಬೇಕು. ಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಮೆಣಸು ಎಲ್ಲ ಹಾಕ್ಕೊಬಿಡ್ತೀನಿ ಬೇಯಲಿಕ್ಕೆ, ಚೆನ್ನಾಗಾಗುತ್ತೆ. ಈ ಟೈಪಲ್ಲಿ ಒಂದು ಸರಿ ಮಾಡಿ ನೋಡಿ, ಗೊತ್ತಿಲ್ಲದೆ ಇರೋರು. ಬರೀ ಟೊಮೊಟೊಕಾಯಿ ಬರುತ್ತಲ್ಲ, ಹಾಗಾಗಿ ಹಣ್ಣೇನು ಹಾಕೊಳ್ಳೋಕೆ ಹೋಗಬೇಡಿ. ಟೊಮೊಟೊ ಕಾಯಿ ಅಷ್ಟೇ ಮಾಡಿ ನೋಡಿ, ಚೆನ್ನಾಗಾಗುತ್ತೆ ರೊಟ್ಟಿಗೆ, ಚಪಾತಿಗೆ ಎಲ್ಲ. ಅದು ಎಣ್ಣೆಲೇ ಬೇಯಿಸ್ಕೋಬೇಕು. ಎಣ್ಣೆ ಕಡಿಮೆ ಆದರೆ ಹಾಕ್ಕೋಬೋದು. ನೋಡಿ ಫ್ರೆಂಡ್ಸ್, ಈ ಥರ ಮೆಣಸು ಸಿಕ್ಕರೆ ಈ ಥರ ಮೆಣಸನ್ನು ಜಾಸ್ತಿ ಯೂಸ್ ಮಾಡಿ. ಹಸಿಮೆಣಸು ಯೂಸ್ ಮಾಡಿದರೆ ಕಸ ಹಾಗೆ ಗ್ಯಾಸ್ಟ್ರಿಕ್ ಎಲ್ಲ ಆಗುತ್ತೆ ಅಂತ ಹೇಳ್ತಾರೆ. ಆ ಚಿಕ್ಕ ಮೆಣಸು ಬರುತ್ತಲ್ಲ, ಚೂಸ್ ಮೆಣಸು ಅಂತೇಳಿ, ಅದನ್ನು ಹೆಚ್ಚು ಯೂಸ್ ಮಾಡಿರಿ ಇದ್ದರೆ. ಈ ಕಡೆ ಇಲ್ಲಿ ಟೊಮೊಟೊಕಾಯಿ ಬೇಯೋಷ್ಟೊತ್ತಿಗೆ ಆ ಕಡೆ ಖಾರ ಮಿಕ್ಸಿ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಬಿಡ್ತೀನಿ. ಮಕ್ಕಳು ಬರೋದ್ರೊಳಗೆ ಕೆಲಸ ಮುಗಿಸ್ಕೋಬೇಕಲ್ಲ. 4 ಗಂಟೆಯಿಂದ 5 ಗಂಟೆ ಅಡುಗೆ ಮನೆಗೆ ಟೈಮ್ ಕೊಡ್ತೀವಿ ಅಷ್ಟೇ. ಅಷ್ಟರ ಮೇಲೇನು ಜಾಸ್ತಿ ಅಡುಗೆ ಮನೆಗೆ ಟೈಮ್ ಕೊಡಲ್ಲ. ಎಣ್ಣೆಲೇ ನೀಟಾಗಿ ಫ್ರೈ ಮಾಡ್ಕೋಬೇಕಲ್ಲ, ಹಾಗಾಗಿ ಮತ್ತೊಂದು ಎಣ್ಣೆ ಕಡಿಮೆ ಆಗಿತ್ತು, ಮತ್ತೊಂದಿಷ್ಟು ಎಣ್ಣೆ ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ಇಲ್ಲಿ. ಅದು ನೀಟಾಗಿ ಈ ಕಡೆ ಬೆಂದ್ಕೊತಾ ಇರಲಿ. ಹಾಗೆ ಅದು ಬೆಂದ ನಂತರ ಅದಕ್ಕೊಂದು ಸ್ವಲ್ಪ ಕೊಬ್ಬರಿನ ಆ್ಯಡ್ ಮಾಡ್ಕೋಬೇಕು.
ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ಚೆನ್ನಾಗಾಗೋದಿಲ್ಲ. ಕೊಬ್ಬರಿ ಜಾಸ್ತಿ ಹಾಕಿದರೆ ಸ್ವಲ್ಪ ಹಾಕ್ಕೊಳ್ಳಿ ಕೊಬ್ಬರಿನ. ಅನಂತರ ಉಪ್ಪನ್ನು ಹಾಕ್ಕೊಳ್ಳಿ. ಹಾಗೆ ಅದು ಹುಳಿ ತುಂಬ ಇರುತ್ತಲ್ಲ, ಒಂದು ಚಿಟಿಕೆಯಷ್ಟು ಬೆಲ್ಲ ಹಾಕಿರಿ, ಟೇಸ್ಟ್ ಆಗುತ್ತೆ, ತುಂಬಾ ಟೇಸ್ಟ್ ಆಗುತ್ತೆ, ರುಚಿನೂ ಬರುತ್ತೆ. ಅದಕ್ಕಾಗಿ ಬೇಳೆ ಸಾಂಬಾರಿಗೆ ಇಲ್ಲಿ ಬೇಯಲಿಕ್ಕಿಟ್ಟು ಆ ಕಡೆ ಅನ್ನ ಆಗಿದೆ ಬೇಯಿಸಿ, ಎಲ್ಲ ಕ್ಲೀನಿಂಗ್ ಮುಗಿಸ್ಕೊಂಡು ಹೊರಟಿದ್ದೆ. ಅಷ್ಟೊತ್ತಿಗೆ ನೆಂಟರು ಬಂದರು, ಮತ್ತೊಬ್ಬರು ಲೇಡೀಸ್ ನೆಂಟರು ಬಂದರು. ಇವರು ನಮ್ಮ ಮಾವನ ಅಕ್ಕನ ಮಗಳು, ಇವರು ಗುಡುವಿಯಿಂದ ಕಲ್ಕೊಡಿ ಕೊಟ್ಟಿದ್ದಾರೆ. ಅವರು ಬಂದಿದ್ರಲ್ಲ ನಮ್ಮ ಮನೆಯವರಿಗೆ, ಅವರಿಗೆ ದೋಸೆ ಎಲ್ಲ ಹೊಯ್ಕೊಟ್ಟು ತಿಂಡಿನ ಮುಗಿಸಿದೆ. ಇಷ್ಟೇ ಫ್ರೆಂಡ್ಸು, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ.